ಇನ್ನು ನಮ್ಮ ನಾಗರಾಜರಾವ್ ಕಲ್ಕಟ್ಟಿ ಅವರಂತೂ ಈಗ ಹೇಳಿದ್ರಲ್ಲ 8,000 ಹಾಡು ಅಂತ ಮಾರ್ಯಾರ. ಶಿವ ಶಿವ, ಯಾರಿಗಾದ್ರೂ ಸಾಧ್ಯನಾ? ಅದು ವಿಶೇಷ ಆಶೀರ್ವಾದ ಪಡ್ಕೊಂಡವ್ರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಅಂಥದನ್ನು ಪಡ್ಕೊಂಡಿರ್ತಕ್ಕಂಥವ್ರು ನಾಗರಾಜರಾವ್ ಅವರು. ಮತ್ತು ಅವರು ಒಳ್ಳೆ ಕಲಾವಿದರು, ಒಳ್ಳೆ ಮೇಷ್ಟ್ರು, ಒಳ್ಳೆ ಹಾಡುಗಾರರು, ಏನೆಲ್ಲ ಇದಾವೋ ಅದೆಲ್ಲದೂ ಕೂಡ ಅಂತೇಳಿ ನಾವು ಭಾವಿಸ್ಕೋಬೇಕು. ಇನ್ನು ಭಾಳ ಮುಖ್ಯವಾಗಿ ಹೇಳಬೇಕಾದಂಥ ಸಂಗತಿ ಏನಂದರೆ, ಅವ್ರ ಇಡೀ ಮನೆಯ ಕಲಾವಿದರ ಕುಟುಂಬ. ಅವ್ರ ಶ್ರೀಮತಿಯವರು ಶೂರ್ಪನಖಿ ಪಾತ್ರ ಮಾಡಿದ್ರು. ಅವ್ರು ಇತ್ತೀಚೆಗೆ ಮಾಡೋಕ್ಕೆ ಶುರು ಮಾಡಿದ್ರು ಯಕ್ಷಗಾನದಲ್ಲಿ ಅಂತ ನಾವು ಕೇಳ್ಪಟ್ವಿ. ಆದರೆ ಅವ್ರ ಅಭಿನಯ ನೋಡಿದರೆ ಖಂಡಿತವಾಗಿ ಇತ್ತೀಚಿನವ್ರ ಥರ ಕಾಣಲೇ ಇಲ್ಲ ನಮಗೆ. ಭಾಳ ಪಳಗಿದ ಕಲಾವಿದರು ಹೇಗೆ ಅಭಿನಯ ಮಾಡ್ಬೋದು ಅನ್ನೋದನ್ನು ತೋರಿಸುವಂಥ ರೀತಿಯಲ್ಲಿ ಅವ್ರು ಅಭಿನಯ ಮಾಡಿ ನಮಗೆ ಭಾಳ ಮೆಚ್ಚುಗೆಯನ್ನು ತಂದುಕೊಡ್ತು. ಅವರು ಕೂಡ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಡಾಕ್ಟರ್ ಮಂಜುಳಾ ಉಳ್ಳಳ್ಳಿಯವರು ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಯಾಗಿದ್ದುಕೊಂಡು ತುಂಬ ಸಮರ್ಥವಾಗಿ ಇಲಾಖೆಯನ್ನು ನಡೆಸ್ತಾನೆ ಇತಿಹಾಸದ ಬಗ್ಗೆ ಭಾಳ ಪ್ರಜ್ಞೆ ಇರ್ತಕ್ಕಂಥವ್ರು. ಅವರು ಸುಮಾರು ಕೃತಿಗಳನ್ನು ಅವ್ರು ಎಲ್ಲಿ ಹೋಗಿದಾರೋ ಆ ಜಿಲ್ಲೆಯ ಇತಿಹಾಸವನ್ನು ಕೃತಿ ರೂಪದಲ್ಲಿ ತಗೊಂಡ್ಬರುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತು ಅಲ್ಲಿ ಸ್ಥಳೀಯ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಬರೆಯೋದ್ರ ಮೂಲಕವಾಗಿ ಈ ಭಾಗದ ಜನಗಳಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಈ ಭಾಗದ ಇತಿಹಾಸವನ್ನು ತಿಳಿಸುವಂಥ ಕೆಲಸವನ್ನು ಮಂಜುಳಾ ಉಳ್ಳಳ್ಳಿಯವರು ಮಾಡ್ತಾರೆ. ಈಗ ಚಿಕ್ಕಮಗಳೂರು ಅಂತೀವಲ್ಲ ನಾವು, ನಮ್ಮ ಭಾಷೆ ಒಳಗೆ ಚಿಕ್ಕಮಗಳೂರು ಅಂದರೆ ನಮ್ಮ ದೃಷ್ಟಿಯೊಳಗೆ ದೊಡ್ಡ ಮಗಳಿಗೆ 1 ಊರು ಕೊಟ್ಟರಂತೆ, ಚಿಕ್ಕಮಗಳೂರಿಗೆ 1 ಊರು ಕೊಟ್ಟರಂತೆ ಅಂತ ನಾವು ಹೇಳ್ತೀವಿ. ಆದರೆ ಅವರು ಇತಿಹಾಸ ಸಂಶೋಧನೆ ಪ್ರಕಾರ ಅದು ಹಿರೇಮುಗುಳಿ, ಚಿಕ್ಕ ಮುಗುಳಿ ಅಂತೇಳಿ ಆ ಥರದಲ್ಲಿ ಹುಟ್ಟಿರ್ತಕ್ಕಂಥ ಊರು ಜನಗಳ ಬಾಯಿಗೆ ಸಿಕ್ಕು ಮಗಳೂರು ಅಂತ ಆಗಿದೆ ಅನ್ನೋದನ್ನ ಅವರು ಶಾಸನಗಳ ಅಧ್ಯಯನ ಮಾಡಿ ಅದನ್ನು ದಾಖಲೆ ಮಾಡಿರ್ತಕ್ಕಂಥದ್ದು. ಹೀಗೆ ಒಂದು ಸ್ಥಳ ಇತಿಹಾಸವನ್ನು ಕಟ್ಟಿಕೊಡ್ತಕ್ಕಂಥ ನಿಟ್ಟಿನೊಳಗೆ ಜನಸಾಮಾನ್ಯರಿಗೆ ತಲುಪಿಸುವಂಥ ನಿಟ್ಟಿನೊಳಗೆ ಭಾಳ ಒಳ್ಳೆ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಮಂಜುಳಾ ಉಳ್ಳಳ್ಳಿಯವರು ಇವತ್ತೇನು ನಾಟಕ ಅಕಾಡೆಮಿಯ ರಿಜಿಸ್ಟ್ರಾರ್ ಅವರು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅಂತೇಳಿ ನಾವಾದರೂ ಕೂಡ ಭಾವಿಸಿಕೊಂಡು ಅವರಿಗೆ ನಮಗೆ ಭಾಳ ಸಂತೋಷ ಆಯ್ತು. ಏನಪ್ಪ ಅಂದರೆ ಹಿಂದೆ ನೋಡೋಕೆ ಸ್ವಲ್ಪ ಆರೋಗ್ಯ ಕ್ಷೀಣಿಸಿದಂಗಿತ್ತು. ಈಗ ಅವ್ರ ಮುಖದಲ್ಲಿ ದೇಹ ಸ್ವಲ್ಪ ಕ್ಷೀಣಿಸಿದೆ, ಆದರೆ ಮುಖದಲ್ಲಿ ಗೆಲುವು ಇದೆ. ಅದು ಭಾಳ ಶರೀರ ದಪ್ಪ ತಣ್ಣಗಾಗೋದು ಮುಖ್ಯ ಅಲ್ಲ, ಮುಖದಲ್ಲಿ ಗೆಲುವು ಇರ್ತಕ್ಕಂಥದ್ದು ಭಾಳ ಮುಖ್ಯ. ಆ ಗೆಲುವು ಬಂದಿರತಕ್ಕಂಥದ್ದು ಒಂದು ಒಳ್ಳೆ ಭರವಸೆನೂ ಕೂಡ ಮೂಡಿಸಿದೆ ಅಂತೇಳಿ ಭಾವಿಸ್ಕೊಂಡು ದೇವರವರಿಗೆ ಇನ್ನು ಒಳ್ಳೆ ಆಯುಷನ್ನು ಆರೋಗ್ಯವನ್ನು ಕರುಣಿಸ್ತೆ ಅಂತೇಳಿ ಮೂಲಕವಾಗಿ ಹಾರೈಸ್ತೇವೆ.